ತಮಿಳುನಾಡಿನ ಸೇಲಂನ ಮೆಟ್ಟೂರು ಬಳಿಯ ಜಲಕಂದಪುರಂನಲ್ಲಿ ಸುಂದರ್ ರಾಜ್ ಅನ್ನೋ ಒಬ್ಬ ಯುವಕನಿದ್ದ. BA ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಆತ ಹೈದರಾಬಾದ್ನಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಒಳ್ಳೆ ಕೆಲಸದಲ್ಲಿ ಸೆಟ್ಲ್ ಆಗಿದ್ದ ಸುಂದರ್ ರಾಜ್ ನಿವೇದಿತಾ ಅನ್ನೋ ಯುವತಿಯನ್ನ ಮದುವೆಯಾಗಿದ್ದ. 7 ವರ್ಷದ ಹಿಂದೆ ಇವರಿಬ್ಬರಿಗೂ ಮದುವೆಯಾಗಿತ್ತು. ಮದುವೆಯಾದ ಕೆಲವು ದಿನಗಳಿಗೆ ಇವರಿಬ್ಬರಿಗೂ ಒಂದು ಮಗು ಕೂಡ ಹುಟ್ಟಿತ್ತು. ಹೀಗೆ ನೋಡ್ತಿದ್ದಂತೆ ಇವರಿಗೆ ಮದುವೆಯಾಗಿ 7 ವರ್ಷಗಳು ಕಳೆದು ಹೋಗಿತ್ತು. ಸುಂದರ್ ರಾಜ್ ನಿವೇದಿತಾಳನ್ನ ಮದುವೆಯಾದ ಬಳಿಕ ಹೈದರಾಬಾದ್ನಲ್ಲಿ ಸಂಸಾರ ಹೂಡಿ ಅಲ್ಲೇ 7 ವರ್ಷದಿಂದ ಸೆಟ್ಲ್ ಆಗಿದ್ದ. ಆದ್ರೆ ಸುಂದರ್ ರಾಜ್ಗೆ ಹೊಟ್ಟೆ ನೋವಿನ ಸಮಸ್ಯೆ ಕಾಣಿಸಿಕೊಂಡು ಅದರಿಂದ ವ್ಯಥೆ ಪಡ್ತಿದ್ದ. ಆಸ್ಪತ್ರೆಯಲ್ಲಿ ತೋರಿಸಿದ್ರು ಕೂಡ ಹೊಟ್ಟೆ ನೋವು ಕಡಿಮೆಯಾಗಿರ್ಲಿಲ್ಲ. ಡಾಕ್ಟರ್ಗಳು ಕೆಲವು ದಿನಗಳವರೆಗೂ ಔಷಧಗಳನ್ನು ಬಳಸುವಂತೆ ಹೇಳಿದ್ರು. ಇದರಿಂದ ಸುಂದರ್ ರಾಜ್ ಹೆಂಡತಿ ಹಾಗೂ ಮಗನನ್ನ ಕರ್ಕೊಂಡು ಹುಟ್ಟೂರು ಜಲಕಂದಪುರಂಗೆ ಬಂದಿದ್ದ. ಅವನ ಸ್ವಂತ ಊರಿನಲ್ಲಿ ಅವನ ತಂದೆ ತಾಯಿ ಜೊತೆನೆ ಇದ್ಕೊಂಡು ಅಲ್ಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಹೊಟ್ಟೆ ನೋವಿಗೆ ಚಿಕಿತ್ಸೆ ಪಡ್ಕೊಳ್ತಿದ್ದ. ಆದ್ರೆ ಸ್ವಂತ ಊರಿಗೆ ಬಂದ್ಮೇಲೆ ಖಾಲಿಯಾಗಿ ಕೂತಿರದೆ ತಂದೆಗೆ ಸಹಾಯವಾಗಿ ಮಗ್ಗದ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿದ್ದ. ಆದ್ರೆ ಆ ಕೆಲಸದಲ್ಲಿ ಹೆಚ್ಚಾಗಿ ಹಣ ಸಂಪಾದನೆ ಮಾಡೋದಕ್ಕೆ ಆಗದೆ ಇದ್ರಿಂದ ಆರ್ಥಿಕ ಇಕ್ಕಟ್ಟಿಗೆ ಸುಂದರ್ ರಾಜ್ ಸಿಲುಕಿದ್ದ. ಹೀಗೆ ಆರ್ಥಿಕ ಮುಗ್ಗಟ್ಟಿನಿಂದ ಕಷ್ಟಪಡ್ತಿದ್ದಾಗ ಹೆಂಡತಿ ನಿವೇದಿತಾ ಗಂಡನಿಗೆ ಆರ್ಥಿಕ ಸಂಕಷ್ಟಕ್ಕೆ ಸಹಾಯವಾಗಿ ನಾನು ಕೂಡ ಕೆಲಸ ಮಾಡಬೇಕು ಅಂತ ನಿರ್ಧರಿಸಿದ್ಲು. BA ಎಕನಾಮಿಕ್ಸ್ ಮಾಡಿದ್ರಿಂದ ನಿವೇದಿತಾಗೆ ಅವಳ ಊರಿನ ಪಕ್ಕದಲ್ಲೇ ಇದ್ದ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಕೂಡ ಸಿಕ್ಕಿತ್ತು. ನಿವೇದಿತಾ ಸ್ಕೂಲಲ್ಲಿ ಜಾಯ್ನ್ ಆಗಿ ಟೀಚರ್ ಕೆಲಸ ಮಾಡಿಕೊಂಡು ಕುಟುಂಬಕ್ಕೆ ಆರ್ಥಿಕವಾಗಿ ಹೆಲ್ಪ್ ಮಾಡ್ತಿದ್ಲು. ಅದೇ ಊರಲ್ಲಿ ತನ್ನ ಸ್ನೇಹಿತೆ ಸಂಧ್ಯಾ ಕೂಡ ಇದ್ದಿದ್ರಿಂದ ಅವಳ ಸ್ನೇಹಿತೆಯನ್ನ ಆಗಾಗ ಮೀಟ್ ಆಗ್ತಿದ್ಲು. ಸಂಧ್ಯಾ ಹಾಗೂ ನಿವೇದಿತಾ ಇಬ್ರು ಸೇಲಂಗೆ ಸೇರಿದವರಾಗಿದ್ರು. ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಿದ್ರು. ಜಲಕಂದಪುರಂನ ಸೆಂಥಿಲ್ ಕುಮಾರ್ ಅನ್ನೋ ವ್ಯಕ್ತಿಯನ್ನ ಸಂಧ್ಯಾ ಮದುವೆಯಾಗಿದ್ಲು. ಮದುವೆಯಾದ್ಮೇಲೆ ಸಂಧ್ಯಾ ಅಲ್ಲೇ ಮಗ್ಗದ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ಲು. ಒಂದು ದಿನ ನಿವೇದಿತಾ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಅವಳ ಸ್ನೇಹಿತೆಯನ್ನ ಮೀಟ್ ಮಾಡೋದಕ್ಕೆ ಅವಳು ಕೆಲಸ ಮಾಡ್ತಿದ್ದ ಮಗ್ಗದ ಹತ್ರ ಹೋಗಿದ್ಲು. ಹೀಗೆ ಹೋದಾಗ ದಿನೇಶ್ ಅನ್ನೋ ವ್ಯಕ್ತಿಯನ್ನ ನಿವೇದಿತಾಗೆ ಸಂಧ್ಯಾ ಪರಿಚಯಿಸಿದ್ಲು. ಈ ದಿನೇಶ್ ಕೂಡ ಸಂಧ್ಯಾ ಕೆಲಸ ಮಾಡ್ತಿದ್ದ ಜಾಗದಲ್ಲೇ ಕೆಲಸ ಮಾಡ್ತಿದ್ದ. ನಿವೇದಿತಾ ಸಂಧ್ಯಾಗೋಸ್ಕರ ಮಗ್ಗದ ಕಂಪನಿ ಹತ್ರ ಹೋದಾಗ ಸಂಧ್ಯಾ ಜೊತೆಗೆ ದಿನೇಶ್ ಕೂಡ ಆಗಾಗ ಭೇಟಿಯಾಗ್ತಿದ್ದ. ದಿನಗಳು ಕಳೆದಂತೆ ನಿವೇದಿತಾ ದಿನೇಶ್ನ ದಿನ ಮೀಟ್ ಮಾಡೋದಕ್ಕೆ ಅಂತಾನೆ ಬರ್ತಿದ್ಲು. ಒಂದು ಸಲವಾದ್ರೂ ದಿನೇಶ್ನ ನೋಡಿ ಮಾತನಾಡದೆ ಇದ್ರೆ ನಿವೇದಿತಾಗೆ ನಿದ್ದೆ ಬರ್ತಿರ್ಲಿಲ್ಲ. ಇತ್ತ ದಿನೇಶ್ ಕೂಡ ನಿವೇದಿತಾ ಬರೋದನ್ನೇ ಕಾದು ಕೂತಿದ್ದು ಅವಳ ಜೊತೆ ಮಾತನಾಡ್ತಿದ್ದ. ಹೀಗೆ ಇಬ್ರು ಮೊದಲಿಗೆ ಸ್ನೇಹಿತರಾಗಿ ಮೊಬೈಲ್ ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ಅಂದಿನಿಂದ ಶುರುವಾದ ಇವರ ಮಾತುಕತೆ ಮಂಚದವರೆಗೂ ಹೋಗೋದಕ್ಕೆ ತುಂಬಾ ಟೈಮ್ ಹಿಡಿದಿರ್ಲಿಲ್ಲ. ಇಬ್ರು ಪ್ರೀತಿ ಅನ್ನೋ ಹೆಸರಲ್ಲಿ ಬೆಡ್ರೂಮ್ ವರೆಗೂ ಹೋಗಿದ್ರು. ಯಾರಿಗೂ ಗೊತ್ತಾಗದಂತೆ ಏಕಾಂತದಲ್ಲಿ ಇಬ್ರು ಆಗಾಗ ಒಂದಾಗಿ ಬಿಡ್ತಿದ್ರು. ಆದ್ರೆ ಇದು ಹೆಚ್ಚು ದಿನ ಗುಟ್ಟಾಗಿರ್ಲಿಲ್ಲ. ಇವರಿಬ್ಬರ ಪ್ರೇಮ ಕಂ ಕಾಮಯಣ ಕೆಲವೇ ದಿನಗಳಲ್ಲಿ ಗಂಡ ಸುಂದರ್ ರಾಜ್ಗೆ ಗೊತ್ತಾಗಿತ್ತು. ಗಂಡನಿಗೆ ಹೆಂಡತಿಯ ಅಕ್ರಮ ಸಂಬಂಧದ ವಿಷಯ ಗೊತ್ತಾಗ್ತಿದ್ದಂತೆ ಹೆಂಡತಿಗೆ 2 ಬಾರಿಸಿ ಮನೆಯಲ್ಲಿ ಕೂಡ್ ಹಾಕಿದ್ದ. ಇಲ್ಲಿವರೆಗೂ ನೀನು ಸಂಪಾದನೆ ಮಾಡಿದ್ದು ಸಾಕು, ಇನ್ ಮುಂದೆ ನೀನು ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನಿನ್ನ ಮುಖಕ್ಕೆ ಫೋನ್ ಬೇರೆ ಕೇಡು, ಇದು ಇರೋದ್ರಿಂದಾನೇ ಅಲ್ವಾ ನೀನು ಇಷ್ಟು ನೀಚತನಕ್ಕೆ ಇಳಿದಿದ್ದು ಅಂತ ಸುಂದರ್ ರಾಜ್ ಹೆಂಡತಿ ಫೋನ್ ಕಿತ್ಕೊಂಡು ಅವಳನ್ನ ಮನೆ ಹೊಸ್ಲು ದಾಟದಂತೆ ನೋಡ್ಕೊಂಡಿದ್ದ. ಗಂಡ ಮನೆಯಲ್ಲಿ ಕೂಡಿ ಹಾಕಿದ್ರಿಂದ ನಿವೇದಿತಾ ದಿನೇಶ್ನ ಮೀಟ್ ಆಗೋದು ಬಂದಾಗಿತ್ತು. ಗಂಡ ಮನೆಯಲ್ಲಿ ಕೂಡಿ ಹಾಕ್ತಿದ್ದಂತೆ ನಿವೇದಿತಾಗೆ ಬಾಯ್ ಫ್ರೆಂಡ್ ಕೊಡ್ತಿದ್ದ ಸುಖ ನಿಂತು ಹೋಗಿತ್ತು. ಇತ್ತ ಗಂಡ ನೋಡಿದ್ರೆ ಕಾಯಿಲೆ ಬಿದ್ದಿದ್ದ. ಅತ್ತ ಬಾಯ್ ಫ್ರೆಂಡ್ ನಿಂದ ಬರೋ ಸುಖ ಕೂಡ ನಿವೇದಿತಾಗೆ ನಿಂತು ಹೋಗಿತ್ತು. ಹೀಗೆ ನಿವೇದಿತಾ ತನ್ನ ಬಾಯ್ ಫ್ರೆಂಡ್ ನ ಜೊತೆಗಿನ ದೈಹಿಕ ಸುಖದ ಕನವರಿಕೆಯಲ್ಲಿ ನಿತ್ಯ ಬೆಂದು ಹೋಗ್ತಿದ್ಲು. ಹೊರಗೆ ಹೋಗಿ ಬಾಯ್ ಫ್ರೆಂಡ್ ನ ಮೀಟ್ ಮಾಡೋಣ ಅಂದ್ರೆ ಮನೆಯಿಂದ ಕಾಲು ಹೊರಗೆ ಇಡದಂತೆ ಗಂಡ ಕಟ್ಟುಪಾಡು ವಿಧಿಸಿದ್ದ. ಫೋನ್ನಲ್ಲಾದ್ರೂ ಮಾತನಾಡಿ ಪ್ರಿಯಕರನಿಗೆ ವಿಚಾರ ತಿಳಿಸೋಣ ಅಂದ್ರೆ ಅವಳ ಹತ್ರ ಫೋನ್ ಕೂಡ ಇರ್ಲಿಲ್ಲ. ಇದರಿಂದ ನಿವೇದಿತಾ ದಿನ ಕೊರಗಿ ಹೋಗ್ತಿದ್ಲು. ಒಂದು ದಿನ ನಿವೇದಿತಾನ ನೋಡೋಕೆ ಅಂತ ಅವಳ ಫ್ರೆಂಡ್ ಸಂಧ್ಯಾ ಮನೆಗೆ ಬಂದಿದ್ಲು. ಹೀಗೆ ಬಂದವಳ ಹತ್ರ ದಿನೇಶ್ನ ವಿಚಾರವನ್ನೆಲ್ಲ ನಿವೇದಿತಾ ಹೇಳಿದ್ಲು. ನಾನು ದಿನೇಶ್ ಪ್ರೀತಿಸ್ತಿದ್ದು ನಮ್ಮಿಬ್ಬರ ಪ್ರೇಮಾಯಣವು ನನ್ನ ಗಂಡನಿಗೆ ಗೊತ್ತಾಗಿ ನನ್ನನ್ನ ಮನೆ ದಾಟದಂತೆ ಮಾಡಿದ್ದಾನೆ. ಹೀಗಾಗಿ ನೀನೇ ಹೇಗಾದ್ರೂ ಮಾಡಿ ನನ್ನ ಹಾಗೂ ದಿನೇಶ್ನ ಒಂದು ಮಾಡಬೇಕು ಅಂತ ಸಂಧ್ಯಾ ಹತ್ರ ನಿವೇದಿತಾ ಕೇಳ್ಕೊಂಡಿದ್ಲು. ನಿವೇದಿತಾ ಹಾಗೂ ದಿನೇಶ್ ಮೇಲೆ ಅನುಮಾನ ಪಟ್ಟಿದ್ದ ಸಂಧ್ಯಾ ನಾನು ಮೊದಲೇ ನಿಮ್ಮಿಬ್ಬರ ವಿಚಾರದಲ್ಲಿ ಅನುಮಾನ ಪಟ್ಟಿದ್ದೆ, ಅದು ಈಗ ನಿಜವಾಗಿದೆ ಅಂತ ಹೇಳಿದ್ಲು. ನೀನು ಪದೇ ಪದೇ ನಾನು ಕೆಲಸ ಮಾಡ್ತಿದ್ದ ಜಾಗದ ಹತ್ರ ಬಂದು ದಿನೇಶ್ನ ಮೀಟ್ ಆದಾಗ್ಲೇ ನನಗೆ ಡೌಟ್ ಬಂದಿತ್ತು. ಆದ್ರೆ ನಿನ್ನ ಬಾಯಿಂದಲೇ ವಿಷಯ ಬರಬೇಕು ಅಂತ ನಾನು ಇಷ್ಟು ದಿನ ಕಾಯ್ತಿದ್ದೆ ಅಂತ ಸಂಧ್ಯಾ ನಿವೇದಿತಾಗೆ ಹೇಳಿದ್ಲು. ಅಲ್ಲದೆ ಇನ್ ಮುಂದೆ ನಿಮ್ಮಿಬ್ಬರ ವಿಷಯವನ್ನ ನನಗೆ ಬಿಡು, ನಿಮ್ಮಿಬ್ಬರನ್ನ ಸೇರಿಸೋ ಜವಾಬ್ದಾರಿ ನಂದು ಅಂತ ಸಂಧ್ಯಾ ಅವಳ ಹತ್ರ ಇದ್ದ ಫೋನ್ ನಿಂದ ದಿನೇಶ್ಗೆ ಕಾಲ್ ಮಾಡಿ ನಿವೇದಿತಾಗೆ ಮಾತಾಡು ಅಂತ ಕೈಗಿಟ್ಟಿದ್ಲು. ದಿನೇಶ್ನ ಧ್ವನಿ ಕೇಳ್ತಿದ್ದಂತೆ ನಿವೇದಿತಾಗೆ ಅವಳ ದೇಹದಲ್ಲಿದ್ದ ಕಾಮನಾಡಿಗಳು ಮತ್ತೆ ಕುಣಿದಾಡೋಕೆ ಶುರು ಮಾಡಿದ್ವು. ಪ್ರಿಯಕರನ ಜೊತೆ ಮನೆಯಲ್ಲಿ ನಡೆದ ಎಲ್ಲಾ ವಿಚಾರಗಳನ್ನ ನಿವೇದಿತಾ ಹೇಳಿದ್ಲು. ಅಂದಿನಿಂದ ಸಂಧ್ಯಾ ನಿವೇದಿತಾಳನ್ನ ಮೀಟ್ ಮಾಡೋ ನೆಪದಲ್ಲಿ ಆಗಾಗ ಅವಳ ಮನೆಗೆ ಬಂದು ಹೋಗ್ತಿದ್ಲು. ಹೀಗೆ ಬಂದವಳು ಯಾವುದೋ ಒಂದು ನೆಪದಲ್ಲಿ ಅವಳನ್ನ ಹೊರಗೆ ಕರ್ಕೊಂಡು ಹೋಗಿ ಮುಂದೆ ನಿಂತು ದಿನೇಶ್ಗೆ ಅವಳನ್ನ ಅರ್ಪಿಸಿ ಬಿಡ್ತಿದ್ಲು. ಹೀಗೆ ಸಂಧ್ಯಾ ಸಹಾಯದಿಂದ ದಿನೇಶ್ ಹಾಗೂ ನಿವೇದಿತಾ ದೈಹಿಕವಾಗಿ ಸುಖ ಪಡ್ತಿದ್ರು. ಆದ್ರೆ ಮತ್ತೆ ಗಂಡ ಸುಂದರ್ ರಾಜ್ಗೆ ನಿವೇದಿತಾ ಮೇಲೆ ಅನುಮಾನ ಬಂದಿತ್ತು. ನನ್ನ ಗಂಡನ ಕಾರಣದಿಂದ ನನ್ನ ಪ್ರಿಯಕರನನ್ನ ನಾನು ಭೇಟಿ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಸಂಧ್ಯಾ ಹತ್ರ ನಿವೇದಿತಾ ಹೇಳಿ ಕೊರಗಿದ್ಲು. ಇದೇ ವಿಷಯವನ್ನ ಪ್ರಿಯಕರ ದಿನೇಶ್ಗೂ ಹೇಳಿದ್ಲು. ನನ್ನ ಗಂಡನಿಂದ ನಾನು ನಿನ್ನನ್ನ ದಿನ ಮೀಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ನಿವೇದಿತಾ ದಿನೇಶ್ಗೆ ಹೇಳಿದ್ಲು. ಆಗ ದಿನೇಶ್ ಕೂಡ ನೀನು ನಿನ್ನ ಗಂಡನ ಜೊತೆ ಇದ್ರೆ ನನಗೆ ತುಂಬಾ ಕಷ್ಟವಾಗುತ್ತೆ, ನೀನು ನನಗೆ
ನನಗೆ ಮಾತ್ರ ಸ್ವಂತವಾಗಬೇಕು ಅಂತ ಹೇಳಿದ್ದ. ಆ ಮಾತಿಗೆ ನಿವೇದಿತಾ ಅಮರ ಪ್ರೇಮಿ ರೇಂಜ್ ಅಲ್ಲಿ ಕಣ್ಣೀರು ಹಾಕಿದ್ಲು. ನಾನು ನನ್ನ ಗಂಡನ ಪಕ್ಕದಲ್ಲಿ ಮಲಗಿದ್ರೆ ನನ್ನ ಲವರ್ ಫೀಲ್ ಆಗ್ತಾನೆ ಅಂತ ನಿವೇದಿತಾ ಫೀಲ್ ಆಗ್ತಿದ್ಲು. ಈ ಫೀಲಿಂಗ್ ಕೋಪವಾಗಿ ಕನ್ವರ್ಟ್ ಆಗಿತ್ತು. ಕೋಪ ದ್ವೇಷಕ್ಕೆ ತಿರುಗಿತ್ತು. ಆಗ್ಲೇ ನಿವೇದಿತಾ ತನಗೆ ಅಡ್ಡಿಯಾಗಿದ್ದ ಗಂಡನನ್ನ ಹೇಗಾದ್ರೂ ಮಾಡಿ ಮುಗಿಸಿ ಬಿಡಬೇಕು ಅಂತ ನಿರ್ಧರಿಸಿದ್ಲು. ಇದೇ ವಿಚಾರವನ್ನ ಪ್ರಿಯಕರ ಹಾಗೂ ಸ್ನೇಹಿತೆ ಸಂಧ್ಯಾಗೂ ಹೇಳಿದ್ಲು. ಇದಕ್ಕೆ ಇವರು ಕೂಡ ಸರಿ ಅಂದಿದ್ರು. ಕಳೆದ ವರ್ಷ ಜುಲೈ 17ರಂದು ನಿವೇದಿತಾ ಗಂಡನ ಸಾವಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ಲು. ನಿವೇದಿತಾ ಗಂಡನನ್ನ ಅವತ್ತೇ ಸಾಯಿಸಬೇಕು ಅಂತ ನಿರ್ಧರಿಸೋಕು ಒಂದು ಕಾರಣವಿತ್ತು. ಅವತ್ತು ಬೆಳಗ್ಗೆ ನಿವೇದಿತಾ ಅತ್ತೆ ಮಾವ ಅಂದ್ರೆ ಸುಂದರಾಜ್ ತಂದೆ ತಾಯಿ ಬಂಧುಗಳ ಮನೆಗೆ ಅಂತ ಹೊರಟು ಹೋಗಿದ್ರು. ಇದೇ ಒಳ್ಳೆ ಟೈಮ್ ಅಂತ ನಿವೇದಿತಾ ಅವತ್ತೇ ಗಂಡನನ್ನ ಸಾಯಿಸಬೇಕು ಅಂತ ನಿರ್ಧರಿಸಿದ್ಲು. ಗಂಡ ಸಂಜೆ ಮನೆಗೆ ಬರ್ತಿದ್ದಂತೆ ಅವನು ತಿನ್ನೋ ಊಟದಲ್ಲಿ ನಿದ್ರೆ ಮಾತ್ರೆಗಳನ್ನ ಹಾಕಿದ್ಲು. ಊಟ ಮಾಡಿದ ಸ್ವಲ್ಪ ಹೊತ್ತಿಗೆ ಸುಂದರಾಜ್ ನಿದ್ರೆಗೆ ಜಾರಿದ್ದ. ಆಗ ನಿವೇದಿತಾ ತನ್ನ ಫ್ರೆಂಡ್ ಸಂಧ್ಯಾ ಹಾಗೂ ಬಾಯ್ ಫ್ರೆಂಡ್ ದಿನೇಶ್ಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು. ನಿದ್ರೆ ಮತ್ತಿನಲ್ಲಿ ಮಲಗಿದ್ದ ಗಂಡನನ್ನ ನಿವೇದಿತಾ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಸಾಯಿಸಿದ್ಲು. ಸಂಧ್ಯಾ ಹಾಗೂ ದಿನೇಶ್ ಸುಂದರಾಜ್ನ ಕೈಕಾಲು ಹಿಡ್ಕೊಂಡು ನಿವೇದಿತಾಗೆ ಸಹಾಯ ಮಾಡಿದ್ರು. ನೋಡ್ತಿದ್ದಂತೆ ಸುಂದರಾಜ್ ಪ್ರಾಣ ಗಾಳಿಯಲ್ಲಿ ತೇಲಿಸಿ ಬಿಟ್ಟಿದ್ಲು ಕೈ ಹಿಡಿದ ಹೆಂಡತಿ ನಿವೇದಿತಾ. ಇನ್ನು ಸುಂದರಾಜ್ ಕೊಲೆಯನ್ನ ಆತ್ಮಹತ್ಯೆ ಅಂತ ಬಿಂಬಿಸೋಕೆ ಮೂವರು ಸೇರಿ ನಿವೇದಿತಾಳ ಒಂದು ಸೀರೆಯಿಂದ ಸುಂದರಾಜ್ನ ಫ್ಯಾನ್ಗೆ ನೇಣು ಬಿಗಿದಿದ್ರು. ಬಳಿಕ ನಿವೇದಿತಾ ಸುಂದರಾಜ್ ತಂದೆ ತಾಯಿಗೆ ಫೋನ್ ಮಾಡಿ ನಿಮ್ಮ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ಲು. ಬೆಳಗಾಗುವಷ್ಟರಲ್ಲಿ ಸುಂದರಾಜ್ ತಂದೆ ತಾಯಿ ಮನೆಗೆ ಬಂದಿದ್ರು. ಬಂಧುಗಳು ಸುಂದರಾಜ್ ಸಾವಿನ ಸುದ್ದಿ ಕೇಳಿ ಅವರು ಸಹ ಅಂತ್ಯಕ್ರಿಯೆಗೆ ಬಂದಿದ್ರು. ಹೀಗೆ ಅಂತ್ಯಕ್ರಿಯೆಗೆ ಬಂದ ಪ್ರತಿಯೊಬ್ಬರಿಗೂ ನಿವೇದಿತಾ ಹೇಳಿದ್ದ ಕಥೆಯನ್ನೇ ಹೇಳ್ತಿದ್ಲು. ನಿನ್ನೆ ರಾತ್ರಿ ಹೊಟ್ಟೆ ನೋವಿನಿಂದ ಸುಂದರಾಜ್ ಬಾಧೆ ಪಡ್ತಿದ್ದ. ಆ ಬಾಧೆ ನನ್ನ ಕೈಲಿ ನೋಡೋಕೆ ಆಗದೆ ಅವನಿಗೆ ನಿದ್ರೆ ಮಾತ್ರೆ ಕೊಟ್ಟಿದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅವನು ಫ್ಯಾನ್ಗೆ ನೇಣು ಹಾಕೊಂಡು ಸತ್ ಹೋಗಿದ್ದಾನೆ ಅಂತ ಎಲ್ರಿಗೂ ಕಟ್ಟುಕತೆ ಹೇಳ್ತಿದ್ಲು ನಿವೇದಿತಾ. ಇದರಿಂದ ರಾಜ್ ಕುಟುಂಬ ಸದಸ್ಯರು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಶವವನ್ನು ವಶಕ್ಕೆ ಪಡೆದುಕೊಂಡು ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು. ಬಳಿಕ ಏನಾಯ್ತು ಅಂತ ನಿವೇದಿತಾಳನ್ನ ಪೊಲೀಸರು ಪ್ರಶ್ನಿಸಿದ್ರು. ಆಗ ನಿವೇದಿತಾ ಬಂಧುಗಳಿಗೆ ಹೇಳಿದ ಕಥೆಯನ್ನೇ ಹೇಳೋಕೆ ಶುರು ಮಾಡಿದ್ಲು. ನಿನ್ನೆ ಎಲ್ಲ ನನ್ನ ಗಂಡ ಹೊಟ್ಟೆ ನೋವಿನಿಂದ ನರಳ್ತಿದ್ದ. ಅವನ ನೋವು ನೋಡೋಕಾಗದೆ ನಿನ್ನೆ ರಾತ್ರಿ ನಿದ್ರೆ ಮಾತ್ರೆ ಕೊಟ್ಟು ಅವನನ್ನ ಮಲಗಿಸಿದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ನೋಡಿದ್ರೆ ಅವನು ಫ್ಯಾನ್ಗೆ ನೇಣು ಹಾಕೊಂಡು ಸತ್ತು ಹೋಗಿದ್ದ. ಬಹುಶಃ ಹೊಟ್ಟೆ ನೋವನ್ನ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ನಿವೇದಿತಾ ಪೊಲೀಸರ ಹತ್ರ ಹೇಳಿದ್ಲು. ಆದ್ರೆ ಸುಂದರಾಜ್ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಹೊರಗೆ ಬರ್ತಿದ್ದಂತೆ ನಿವೇದಿತಾ ಅಸಲಿ ಬಣ್ಣ ಬಯಲಾಗಿತ್ತು. ಸುಂದರಾಜ್ ಉಸಿರಾಡದೆ ಸತ್ತು ಹೋಗಿದ್ದ ಅಂತ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದಿತ್ತು. ಅಲ್ಲದೆ ಆತನ ಕತ್ತು ಹಾಗೂ ಕಾಲಿನ ಮೇಲೆ ಗಾಯದ ಕಲೆಗಳಾಗಿದ್ವು. ಇದರಿಂದ ಪೊಲೀಸರಿಗೆ ನಿವೇದಿತಾ ಮೇಲೆ ಅನುಮಾನ ಬಂದಿತ್ತು. ಪೊಲೀಸರು ಮತ್ತೆ ನಿವೇದಿತಾಳನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ನಿವೇದಿತಾ ಮಾಡಿದ್ದ ತಪ್ಪನ್ನ ಒಪ್ಪಿಕೊಳ್ಳದೆ ಬೇರೆ ದಾರಿ ಇಲ್ಲದೆ ಎಲ್ಲವನ್ನ ಬಾಯ್ಬಿಟ್ಟಿದ್ಲು. ನನ್ನ ಗಂಡ ನನ್ನ ಹಾಗೂ ನನ್ನ ಪ್ರಿಯಕರ ದಿನೇಶ್ಗೆ ಅಡ್ಡವಾಗಿದ್ದ. ಅವನನ್ನ ಮೀಟ್ ಮಾಡೋಕೆ ಆಗದಂತೆ ಅಡ್ಡಿ ಮಾಡ್ತಿದ್ದ. ಇದೇ ಕಾರಣಕ್ಕೆ ನಾನು, ನನ್ನ ಸ್ನೇಹಿತೆ ಹಾಗೂ ನನ್ನ ಪ್ರಿಯಕರ ಸೇರಿ ನನ್ನ ಗಂಡನನ್ನ ಸಾಯಿಸಿದ್ವಿ ಅಂತ ನಿವೇದಿತಾ ಪೊಲೀಸರ ಹತ್ರ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು. ಇನ್ನು ಇವಳೇ ತಪ್ಪನ್ನ ಒಪ್ಪಿಕೊಂಡ ಕಾರಣ ಪೊಲೀಸರು ನಿವೇದಿತಾ, ಸಂಧ್ಯಾ ಹಾಗೂ ದಿನೇಶ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.